ರೈತರ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ. ಯಲಬುರ್ಗಾ ಗುತ್ತೂರು ಗ್ರಾಮದ ವ್ಯಾಪ್ತಿಯಲ್ಲಿ ರೈತರ ಜಮೀನಿನಲ್ಲಿ ವಿದ್ಯುತ್ ಪ್ರವರ ಸರ್ವಿಸ್ ಟವರ್ ಅಳವಡಿಕೆ ವಿಚಾರವಾಗಿ ಕಂಪನಿಗಳು ರೈತರ ಒಪ್ಪಿಗೆ ಪಡೆಯದೆ ದಬ್ಬಾಳಿಕೆ ನಡೆಸುತ್ತಿರುವುದಾಗಿ ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಆರ್ ನಾರಾಯಣರೆಡ್ಡಿ ಬಣ ನೇತೃತ್ವದಲ್ಲಿ ಯಲಬುರ್ಗಾ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಮಾತನಾಡಿ, ರೈತರ ಮೇಲೆ ಪೊಲೀಸ್ ಬಲ ಬಳಸಿ ಒತ್ತಡ ಹೇರುವುದನ್ನು ಖಂಡಿಸಿ ಇಂತಹ ಕ್ರಮಗಳು ಮುಂದುವರೆದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಹಲವು ರೈತ ಮುಖಂಡರು ಮಾತನಾಡಿ, ರೈತರ ಜಮೀನಿಗೆ ನ್ಯಾಯಯುತ ಪರಿಹಾರ ಹಾಗೂ ಪೂರ್ವಾನುಮತ ಇಲ್ಲದೆ ಯಾವುದೇ ಕಾಮಗಾರಿ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಯಲಬುರ್ಗಾ ಮತ್ತು ಕುಕನೂರು ತಾಲೂಕುಗಳ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಸಿಎ ಆದಿ, NKS TV4 ಯಲಬುರ್ಗಾ. ರೈತರಿಗೆ ಇವತ್ತು ಅನ್ಯಾಯ ಮಾಡೋದಲ್ಲದೆ ರೈತರ ಪಾಲ್ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ಅವರ ಹಲ್ಲೆ ಮಾಡಿದ್ದಾರೆ. ಅವರ ಒಂದು ವಿಷಯವಾಗಿ ಖಂಡನೆ ಮಾಡಬೇಕು ಕೂಡ ಆಗ್ತಾ ಇದೆ. ಅದಲ್ಲದೆ ರೈತರಿಗೆ ಇವತ್ತು ಮೊನ್ನೆ ದಿನ ಈ ಕರ್ಮುಡಿಯಿಂದ ಅಪ್ ಯಲಬುರ್ಗಾ, ಕರ್ಮುಡಿಯಿಂದ ಸಂಗನವರೆಗೂ ಕೂಡ ಹೈ ಟೆನ್ಷನ್ ಒಂದು ಕೇಬಲ್ ಅನ್ನ ಹಾಕ್ತಕ್ಕಂಥ ವಿಷಯವಾಗಿ 13-14 ಕ್ರಮಗಳಿದ್ದರೂ ಕೂಡ ಇವತ್ತು ಯಾರೊಬ್ಬರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ. ಒಂದು ವೇಳೆ ರೈತರು ಕೆಲಸ ಮಾಡತಕ್ಕಂಥ ಸಮಯದೊಳಗ ಆ ಕಂಬಗಳು ವೈರ್ ಬಿದ್ದಿದ್ದಾವೆ, ಸಿಕ್ಕಾಪಟ್ಟಿ ಜನ ಇವತ್ತು ರೈತರು ಸಾಯುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದ್ರೆ ದೇವರು ನಮ್ಮನ್ನ ಕಾಪಾಡಿದ್ದಾನೆ. ಅವರ ಒಂದು ಆ ರೈತರಿಗೆ ಅನುಕೂಲ ಸಲುವಾಗಿ ನಾವು ಇನ್ಮೇಲೆ ಯಾರಾದರೂ ರೈತರು ಆದಂತವರು ಆ ವ್ಯಕ್ತಿಗಳ ರೈತರಿಗೆ ಒಂದು ಹೃದಯ ಉಳಿಬೇಕಂತಂದ್ರೆ ಕನಿಷ್ಠ ಯಾರು ಪೌರ ಕ್ರೀಡನ್ನ ಹಾಕ್ತಾ ಇದ್ದಾರೆ 2 ಕೋಟಿ ರೂಪಾಯಿಯನ್ನ ಜೀವ ವಿಮೆ ಮಾಡಿ ಅವ್ರಿಗೆ ಇರಬೇಕು. ಅಲ್ಲಿವರೆಗೂ ನಾವು ಬಿಡಾಗಿಲ್ಲ. ಯಾಕಂತಂದ್ರೆ ನಾಳೆ ಅವ್ರು ಮಾಡಿ ಹೋಗ್ತಿದಾರ. ಆದ್ರೆ ಮುಂದೆ ಅನುಭವಿಸತಕ್ಕಂಥ ರೈತರಿಗೆ ಕಷ್ಟ ಬಹಳ ಇದೆ. ಅದರಿಂದ ಈ ಸಮಯದೊಳಗ ಆ ಒಂದು ವ್ಯವಸ್ಥೆ ರೈತರಿಗೆ ಇವತ್ತು ಅನ್ಯಾಯ ಮಾಡೋದಲ್ಲದೆ ರೈತರ ಪಾಲ್ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ಅವರ ಹಲ್ಲೆ ಮಾಡಿದ್ದಾರೆ. ಅವರ ಒಂದು ವಿಷಯವಾಗಿ ಖಂಡನೆ ಮಾಡಬೇಕು ಕೂಡ ಆಗ್ತಾ ಇದೆ. ಅದಲ್ಲದೆ ರೈತರಿಗೆ ಇವತ್ತು ಮೊನ್ನೆ ದಿನ ಈ ಕರ್ಮುಡಿಯಿಂದ ಅಪ್ ಯಲಬುರ್ಗಾ, ಕರ್ಮುಡಿಯಿಂದ ಸಂಗನವರೆಗೂ ಕೂಡ ಹೈ ಟೆನ್ಷನ್ ಒಂದು ಕೇಬಲ್ ಅನ್ನ ಹಾಕ್ತಕ್ಕಂಥ ವಿಷಯವಾಗಿ 13-14 ಕ್ರಮಗಳಿದ್ದರೂ ಕೂಡ ಇವತ್ತು ಯಾರೊಬ್ಬರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ. ಒಂದು ವೇಳೆ ರೈತರು ಕೆಲಸ ಮಾಡತಕ್ಕಂಥ ಸಮಯದೊಳಗ ಆ ಕಂಬಗಳು ವೈರ್ ಬಿದ್ದಿದ್ದಾವೆ, ಸಿಕ್ಕಾಪಟ್ಟಿ ಜನ ಇವತ್ತು ರೈತರು ಸಾಯುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದ್ರೆ ದೇವರು ನಮ್ಮನ್ನ ಕಾಪಾಡಿದ್ದಾನೆ. ಅವರ ಒಂದು ಆ ರೈತರಿಗೆ ಅನುಕೂಲ ಸಲುವಾಗಿ ನಾವು ಇನ್ಮೇಲೆ ಯಾರಾದರೂ ರೈತರು ಆದಂತವರು ಆ ವ್ಯಕ್ತಿಗಳ ರೈತರಿಗೆ ಒಂದು ಹೃದಯ ಉಳಿಬೇಕಂತಂದ್ರೆ ಕನಿಷ್ಠ ಯಾರು ಪೌರ ಕ್ರೀಡನ್ನ ಹಾಕ್ತಾ ಇದ್ದಾರೆ 2 ಕೋಟಿ ರೂಪಾಯಿಯನ್ನ ಜೀವ ವಿಮೆ ಮಾಡಿ ಅವ್ರಿಗೆ ಇರಬೇಕು. ಅಲ್ಲಿವರೆಗೂ ನಾವು ಬಿಡಾಗಿಲ್ಲ. ಯಾಕಂತಂದ್ರೆ ನಾಳೆ ಅವ್ರು ಮಾಡಿ ಹೋಗ್ತಿದಾರ. ಆದ್ರೆ ಮುಂದೆ ಅನುಭವಿಸತಕ್ಕಂಥ ರೈತರಿಗೆ ಕಷ್ಟ ಬಹಳ ಇದೆ. ಅದರಿಂದ ಈ ಸಮಯದೊಳಗ ಆ ಒಂದು ವ್ಯವಸ್ಥೆ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ, ಮಾಧ್ಯಮ ಮಿತ್ರರೇ, ತಾಯಂದಿರೇ, ಎಲ್ಲರಿಗೂ ಶರಣ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಬ್ಯಾನರ್ ಅಲ್ಲಿ ಕಾಣ್ತಾ ಇದೆ. ವಿದ್ಯುತ್ ಖಾಸಗೀಕರಣ ರದ್ದುಪಡಿಸಲೇಬೇಕು ಹಾಗೂ ವಿದ್ಯುತ್ ಟವರ್ನ ಹಾಗೂ ಕಾರಿಡಾರ್ ಅನ್ಯಾಯ ಆದ ರೈತರಿಗೆ 2 ಕೋಟಿ ರೂಪಾಯಿ ವಿಮೆಯನ್ನ ಮಾಡಿಸಿ ಕಂಪನಿಯವರಿಗೆ ಕೊಡಬೇಕು. ಈ ನೆನಪಿರಲಿ. ಮೊನ್ನೆ ದಿನ ಕರ್ಗೋಡಿ ಹಾಗೂ ಸಂಗನ ಗ್ರಾಮದಲ್ಲಿ 14 ಟವರ್ಗಳು ಬಿದ್ದಿವೆ. ರೈತರಿಗೆ ಬಹಳ ತೊಂದರೆಯಾಗಿದೆ. ಆಮೇಲೆ ಜನ ಅಕಸ್ಮಾತ್ ಟವರ್ ಇದ್ದಿದ್ರೆ, ಅಕಸ್ಮಾತ್ ಕರೆಂಟ್ ಇದ್ದಿದ್ರೆ ರೈತರು ಬಹಳ ಅಲ್ಲಿ ಜನ ಸಾಯ್ತಾ ಇದ್ರು ಕೃಷಿ ಚಟುವಟಿಕೆಯಲ್ಲಿ. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ವಿಂಡ್ ಪವರ್, ಕಾರಿಡಾರ್, ಟವರ್ ಏನದವರ ಎಲ್ಲವೂ ಏನು ಟವರ್ ಕಂಪನಿಯವರು ಹಾಕಿದಾರಲ್ಲ ಅವರಿಗೆ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿ ಕೊಡಲೇಬೇಕು.